ಸಮಸ್ತ ಯೂಟ್ಯೂಬ್ ವೀಕ್ಷಕರಿಗೆ ಯೂನಿಟೆಕ್ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ದೇವಸ್ಥಾನಗಳ ವಿಚಾರಕ್ಕೆ ಬಂದರೆ ಪ್ರಪಂಚದಲ್ಲಿ ಎಲ್ಲೂ ಇರದ ಎಲ್ಲೂ ಸಿಗದಷ್ಟು ದೇವರು ಮತ್ತು ದೇವಸ್ಥಾನಗಳು ಸಿಗೋದು ನಮ್ಮ ಭಾರತದಲ್ಲಿ ಮಾತ್ರ. ಹಾಗೆ ನಮ್ಮ ದೇಶದಲ್ಲಿ ಇರುವಷ್ಟು ದೇವರುಗಳು ಪ್ರಪಂಚದ ಯಾವುದೇ ಮೂಲೆಯಲ್ಲೂ ಸಿಗೋದಿಲ್ಲ. ಅದಕ್ಕೆ ಪ್ರಪಂಚದ ಮೂಲೆ ಮೂಲೆಯಿಂದ ನಮ್ಮ ದೇಶದ ದೇವಸ್ಥಾನಗಳನ್ನು ನೋಡೋಕೆ, ನಮ್ಮ ದೇವರುಗಳನ್ನು ನೋಡೋಕೆ ಬರ್ತಾರೆ. ಬರೋರ್ಗೆಲ್ಲ ಕಣ್ಣು ಹುಬ್ಬೆರಿಸುವಷ್ಟು ಆಶ್ಚರ್ಯ, ಅನುಮಾನ ಅವರ ಮನಸ್ಸಲ್ಲಿ ಮೂಡೋದು ಗ್ಯಾರಂಟಿ. ಯಾಕಂದರೆ ನಮ್ಮ ದೇಶದ ದೇವಸ್ಥಾನಗಳನ್ನು ಕಟ್ಟಿರೋದು ವೈಶಿಷ್ಟ್ಯವಾಗಿದೆ. ಇಂತಹ ನೂರಾರು ವೈಶಿಷ್ಟ್ಯಗಳನ್ನು ತುಂಬಿರೋ ಅಚ್ಚರಿಗಳನ್ನು ತೋರಿಸೋ ಒಂದು ದೇವಸ್ಥಾನದ ಬಗ್ಗೆ ನಾನಿವತ್ತು ನಿಮಗೆ ಹೇಳ್ತೇನೆ. ಈ ಸ್ಟೋರಿ ತುಂಬಾ ಚೆನ್ನಾಗಿದೆ, ಕೊನೆವರೆಗೂ ನೋಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಒತ್ತಿ. ಸ್ನೇಹಿತರೆ, ನೀವು ನೋಡ್ತಾ ಇರೋ ಈ ದೇವಸ್ಥಾನವನ್ನ ಪೂರ್ತಿಯಾಗಿ ಗ್ರಾನೈಟ್ ಕಲ್ಲುಗಳಿಂದ ಕಟ್ಟಿದ್ದಾರೆ. ಈ ದೇವಸ್ಥಾನಕ್ಕೆ ಬಳಸಿರೋ ಕಲ್ಲು ಸುಮಾರು 1,30,000 ಗ್ರಾನೈಟ್. ಅಚ್ಚರಿಯ ವಿಚಾರ ಏನಪ್ಪಾ ಅಂದ್ರೆ, ಸುತ್ತ 150 ಕಿಲೋಮೀಟರ್ ಎಲ್ಲೂ ಗ್ರಾನೈಟ್ ಕ್ವಾರಿಗಳಿಲ್ಲ. ಅಂದ್ರೆ ಈ ದೇವಸ್ಥಾನಕ್ಕೆ ಬಳಸಿರೋ ಕಲ್ಲುಗಳನ್ನ 100 ಕಿಲೋಮೀಟರ್ ದೂರದಿಂದ ತಂದಿದ್ದಾರೆ. ಅಷ್ಟೊಂದು ದೊಡ್ಡ ದೊಡ್ಡ ಕಲ್ಲುಗಳನ್ನು ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆನೇ ಇಲ್ದಿರೋ ಆ ಕಾಲದಲ್ಲಿ ಹೇಗೆ ತಂದ್ರು ಅನ್ನೋದೇ ಯಕ್ಷ ಪ್ರಶ್ನೆ. ಇನ್ನು ದೇವಸ್ಥಾನದ ಕೆತ್ತನೆಗಳನ್ನು, ಅದರ ಸೂಕ್ಷ್ಮ ಕಸುಬುಗಳನ್ನು ನೋಡಿದರೆ ಈಗಿನ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲೂ ಅಷ್ಟು ನಿಖರವಾಗಿ ಕುಸುರಿ ಕೆಲಸ ಬರೋದು ಕಷ್ಟ. ಅಷ್ಟರ ಮಟ್ಟಿಗೆ ಕೆತ್ತಲಾಗಿದೆ ಈ ದೇವಸ್ಥಾನದ ಶಿಲ್ಪಗಳನ್ನು. ಇನ್ನು ಈ ದೇವಸ್ಥಾನದ ಗೋಪುರದ ಮೇಲಿರೋ ಬೃಹತ್ ಬಂಡೆಯನ್ನ ಸುಮಾರು 200 ಮೀಟರ್ ಮೇಲಕ್ಕೆ ಇಟ್ಟಿದ್ದಾರೆ. ವಿಷಯ ಏನಪ್ಪಾ ಅಂದ್ರೆ, ಅಷ್ಟು ಎತ್ತರದಲ್ಲಿ ಈ ಗೋಪುರವನ್ನ ಇಟ್ಟಿದ್ದಾದ್ರೂ ಹೇಗೆ? ಇಂತಹ ಹಲವಾರು ರಹಸ್ಯಗಳನ್ನ ತನ್ನಲ್ಲಿ ಅಡಗಿಸಿಟ್ಟುಕೊಂಡಿರೋ ಈ ದೇವಾಲಯ ಇರೋದು ಎಲ್ಲಿ ಗೊತ್ತಾ? ಈ ವಿಸ್ಮಯಕಾರಿ ದೇವಮಂದಿರ ಇರೋದು ತಮಿಳುನಾಡಿನ ತಾಂಜಾವೂರಿನಲ್ಲಿ. ಈ ದೇವಾಲಯವನ್ನ ಪೆರಿಯಾ ಕೋವಿಲ್ ಅಂತ ಕರೀತಾರೆ, ಅಂದ್ರೆ ದೊಡ್ಡ ದೇವಸ್ಥಾನ ಅಂತ ಅರ್ಥ. ಈ ದೇವಸ್ಥಾನ ನಿರ್ಮಾಣವಾಗಿದ್ದು ಕ್ರಿಸ್ತಶಕ 10ರಲ್ಲಿ. ಇದನ್ನ ಕಟ್ಟಿಸಿದ್ದು ಚೋಳರ ಪ್ರಖ್ಯಾತ ದೊರೆ ಮೊದಲನೇ ರಾಜರಾಜ ಚೋಳ. ಒಂದು ದಿನ ಈ ರಾಜನ ಕನಸಿನಲ್ಲಿ ಒಂದು ದಿವ್ಯ ಶಕ್ತಿ ಕಾಣಿಸಿಕೊಂಡು, ನಿನ್ನ ಪ್ರಾಂತ್ಯದಲ್ಲಿ ನನಗೊಂದು ದೇವಾಲಯ ಕಟ್ಟಿಸಿಕೊಡು ಅಂತ ಕೇಳ್ತಂತೆ. ಅಷ್ಟೇ, ಮಾರನೇ ದಿನವೇ ಇದರ ಕೆಲಸ ಶುರು ಮಾಡಿಸಿದ ಅಂತ ಪ್ರತೀತಿ. ಇನ್ನು ಕ್ರಿಸ್ತಶಕ 4ರಲ್ಲಿ ದೇವಸ್ಥಾನದ ನಿರ್ಮಾಣ ಕಾರ್ಯ ಆರಂಭವಾಗಿ ಕ್ರಿಸ್ತಶಕ 9ರಲ್ಲಿ ಆಲಯದ ಕಾರ್ಯ ಪೂರ್ಣಗೊಂಡಿದೆ. ಆದರೆ ಲೋಕಾರ್ಪಣೆಯಾಗಿದ್ದು ಮಾತ್ರ ಕ್ರಿಸ್ತಶಕ 10ರಲ್ಲಿ ಅಂತ ಇತಿಹಾಸ ಹೇಳುತ್ತೆ. ಅಂದ್ರೆ ಈ ಆಲಯ ನಿರ್ಮಾಣಕ್ಕೆ ತಗುಲಿದ ಸಮಯ ಕೇವಲ 5 ವರ್ಷಗಳು ಮಾತ್ರ ಅಂದ್ರೆ ನೀವು ನಂಬಲೇಬೇಕು. ಮತ್ತೆ ಈ ದೇವಸ್ಥಾನದಲ್ಲಿ ಇರೋ ದೇವರು ಶಿವ. ಈ ಶಿವಲಿಂಗ ಸುಮಾರು 9.5 ಅಡಿ ಎತ್ತರ ಇದೆ. ಅರಸ ರಾಜರಾಜ ಚೋಳ ತನ್ನ ಎತ್ತರಕ್ಕೆ ಸರಿಹೊಂದುವಂತೆ ಈ ಲಿಂಗವನ್ನ ಪ್ರತಿಷ್ಠಾಪಿಸಿದ್ನಂತೆ. ಒಂದೇ ಸುಣ್ಣದ ಕಲ್ಲಿನಿಂದ ತಯಾರಾಗಿರೋ ಈ ವಿಗ್ರಹ ಭಾರತದಲ್ಲಿ ಇರೋ ಕೆಲವು ಅತಿ ಎತ್ತರದ ಶಿವಲಿಂಗಗಳ ಪೈಕಿ ಒಂದು. ಹಾಗಾಗಿಯೇ ಈತನನ್ನ ಬೃಹದೀಶ್ವರ ಅಂತ ಕರೀತಾರೆ. ಇನ್ನು ಈ ದೇವಸ್ಥಾನದ ಹೊರಗಡೆ ಇರೋ ನಂದಿ ವಿಗ್ರಹವನ್ನ ನೀವು ನೋಡ್ಲೇಬೇಕು. ಸುಮಾರು 13 ಅಡಿ ಎತ್ತರ ಇರೋ ಈ ನಂದಿ ವಿಗ್ರಹ ಒಂದೇ ಕಲ್ಲಿನಲ್ಲಿ ಕೆತ್ತಿರೋ ಏಕಶಿಲಾ ವಿಗ್ರಹ. ಈ ದೇವಸ್ಥಾನದಲ್ಲಿ ಈಶ್ವರ ಮೂರ್ತಿ ಅಲ್ಲದೆ ಬೇರೆ ಬೇರೆ ದೇವರ ಮೂರ್ತಿಗಳು ಸಹ ಇಲ್ಲಿರೋದು ಮತ್ತೊಂದು ವಿಶೇಷ. ದೇವಸ್ಥಾನದ ಹೊರಗಡೆ ಮನಸೆಳೆಯುವಂತಹ ಕೆತ್ತನೆಗಳಿವೆ. ಅದು ಅಲ್ಲದೆ ಈ ದೇವಾಲಯದ ಮತ್ತೊಂದು ವಿಶೇಷ ಏನ್ ಗೊತ್ತಾ? ಆಕಾಶಕ್ಕೆ ಮುಟ್ಟೋ ರೀತಿ ಎತ್ತು ನಿಂತಿರುವ ಈ ಬೃಹತ್ ಗೋಪುರ. ಇದರ ಎತ್ತರ ಎಷ್ಟು ಗೊತ್ತಾ? ಬರೋಬ್ಬರಿ 216 ಅಡಿ. ಇದನ್ನ ನಿರ್ಮಿಸಿದವನು ನಿಜಕ್ಕೂ ಬ್ರಹ್ಮನ ಮಗನೇ ಇರಬೇಕು. ಯಾಕಂದ್ರೆ 216 ಅಡಿ ಎತ್ತರ ಇರೋ ಈ ಗೋಪುರದ ಒಳಭಾಗ ಟೊಳ್ಳಾಗಿದೆ. ನೆಲದಲ್ಲಿ ತುಂಬಾನೇ ದೊಡ್ಡದಾಗಿ ಕಾಣೋ ಈ ಗೋಪುರ ಮೇಲೆ ಮೇಲೆ ಹೋದಂತೆಲ್ಲ ಕಿರಿದಾಗ್ತಾ ಹೋಗುತ್ತೆ. ನಿಮಗೆ ಇಟಲಿಯಲ್ಲಿ ಇರೋ ಪೀಸಾ ಗೋಪುರ ಗೊತ್ತಿದ್ಯಾ? ಅದೇ ತರ ಲಂಡನ್ನಲ್ಲಿರೋ ಬಿಗ್ ಬೆನ್ ಗಡಿಯಾರದ ಗೋಪುರನೂ ನೋಡಿದಿರಾ ಅಲ್ವಾ? ಅವು ಸಹ ಬೃಹದೀಶ್ವರ ಗೋಪುರದ ಹಾಗೆ ಎತ್ತರವಾಗಿರೋ ಕಟ್ಟಡಗಳು. ಆದ್ರೆ 12ನೇ ಶತಮಾನದಲ್ಲಿ ಕಟ್ಟಿರೋ ಪೀಸಾ ಗೋಪುರ ವಾಲ್ತಾ ಇದೆ. 1855ರಲ್ಲಿ ನಿರ್ಮಾಣಗೊಂಡ ಬಿಗ್ ಬೆನ್ ಈಗಾಗಲೇ 2 ಸಲ ರೀಕನ್ಸ್ಟ್ರಕ್ಟ್ ಆಗಿದೆ. ಆದರೆ 11ನೇ ಶತಮಾನದಲ್ಲಿ ಕಟ್ಟಿರೋ ಈ ಗೋಪುರ ಮಾತ್ರ ಆಗ ಹೇಗಿತ್ತೋ ಈಗಲೂ ಹಾಗೆ ಇದೆ. 16 ಮಹಡಿಗಳ ಜೊತೆಗೆ 1000 ವರ್ಷಗಳಷ್ಟು ಹಳೆಯದಾದರೂ ಗೋಪುರ ಮಾತ್ರ ಕಿಂಚಿತ್ತೂ ಕಳೆಗುಂದಿಲ್ಲ, ಒಂಚೂರು ಬಿರುಕು ಬಿಟ್ಟಿಲ್ಲ. ಅಷ್ಟೇ ಯಾಕೆ, ಈ ಹಿಂದೆ ತಮಿಳುನಾಡಿನಲ್ಲಿ ಸುನಾಮಿ ಆಗಿದ್ದು ನೆನಪಿದೆ ಅಲ್ವಾ? ಆ ಸುನಾಮಿಯೇ ಬಡಿದ್ರೂ ಈ ದೇವಸ್ಥಾನ ಮಾತ್ರ ಮಿಸ್ ಕಾಡಿಲ್ಲ.
ಹೀಗೆ ಕಾಲದ ಮುಲಾಜಿಗೆ ಸಿಗದೆ ಪ್ರಕೃತಿ ವಿಕೋಪಕ್ಕೂ ಬಗ್ಗದೆ ವಿಜೃಂಭಿಸ್ತಾ ಇರೋ ಈ ದೇವಾಲಯ ಇವತ್ತು ವಿಸ್ಮಯಗಳ ತಾಣವಾಗಿ ನಮ್ಮೆದುರಿಗೆ ನಿಂತಿದೆ. ಅಷ್ಟಕ್ಕೂ ಸುನಾಮಿ ಭೂಕಂಪಕ್ಕೂ ಜಗ್ಗದ ಈ ದೇವಾಲಯ ಹೇಗೆ ನಿರ್ಮಾಣವಾಗಿದೆ ಗೊತ್ತಾ? ಇಲ್ಲಿರೋದು 216 ಅಡಿಗಳ ಗೋಪುರ. ಅದರ ಮೇಲೆ ಗೋಲಾಕಾರದಲ್ಲಿ ಕಾಣಿಸ್ತಾ ಇರೋದನ್ನ ಕುಂಭಂ ಅಂತ ಕರೀತಾರೆ. ಅದು ಸಹ ಏಕಶಿಲೆ. ಇದರ ತೂಕ ಬರೋಬ್ಬರಿ 80 ಟನ್. ಈ ದೇವಾಲಯದ ನಿರ್ಮಾಣದ ವೇಳೆ ಎಲ್ಲಿಯೂ ಕೂಡ ಸಿಮೆಂಟ್ ಸುಣ್ಣ ಬಳಸಿಲ್ಲ. ಕಲ್ಲುಗಳನ್ನು ಒಂದಕ್ಕೊಂದರಂತೆ ಅಟ್ಯಾಚ್ ಮಾಡಿ ಕಟ್ಟಿದ್ದಾರೆ. ಇನ್ನು ಈ ದೇವಸ್ಥಾನದ ಕೆಲವು ಭಾಗಗಳಲ್ಲಿ ಗುಹೆಗಳು, ಸುರಂಗ ಮಾರ್ಗಗಳು ಇವೆಯಂತೆ. ಎಲ್ಲ ಸುರಂಗಗಳು ಒಂದೊಂದು ಕಡೆಗೆ ದಾರಿಯನ್ನ ಮಾಡಿಕೊಡ್ತಾವಂತೆ. ಇತಿಹಾಸ ಹೇಳುವ ಪ್ರಕಾರ ಈ ಸುರಂಗ ಮಾರ್ಗಗಳು ನೇರವಾಗಿ ಅರಮನೆಗೆ ದಾರಿಯನ್ನ ಮಾಡಿಕೊಡ್ತಾವಂತೆ. ಶತ್ರುಗಳು ದಾಳಿ ಮಾಡಿದಾಗ ರಾಜ ಮತ್ತು ರಾಜಪರಿವಾರದವರನ್ನ ಶತ್ರುಗಳಿಂದ ಬಚಾವ್ ಮಾಡಲು ಈ ಸುರಂಗ ಮಾರ್ಗಗಳನ್ನು ಬಳಸ್ತಾ ಇದ್ರು ಅಂತ ಇತಿಹಾಸ ಹೇಳುತ್ತೆ. ಏನೇ ಹೇಳಿ ಸ್ನೇಹಿತರೆ, ಇಷ್ಟೊಂದು ವಿಸ್ಮಯ, ವಿಶಿಷ್ಟತೆ ಹೊಂದಿರೋ ದೇವಾಲಯವನ್ನ ಒಮ್ಮೆಯಾದರೂ ನೋಡಿ ಕಣ್ತುಂಬಿಕೊಳ್ಬೇಕು. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.